ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ಚಿಕನ್ ಅಥವಾ ಮಟನ್ ಅಥವಾ ಸೋಯಾಬೀನಲ್ಲಿ ಕೈಮಾ ಉಂಡೆನ ಮಾಡೋದನ್ನು ನೋಡಿರ್ತೀರಾ. ಆದರೆ ನಾನಿವತ್ತಿಲ್ಲಿ ಮೊಟ್ಟೆನ ಉಪಯೋಗಿಸ್ಕೊಂಡು ಕೈಮಾ ಉಂಡೆನ ಮಾಡಿ ಕರಿನ ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಏನಪ್ಪ ಮಾಡಬೇಕು ಅಂದರೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಕೈಮಾ ಮಾಡೋದಕ್ಕೆ ಅಂತ ಒಂದು ಮಿಕ್ಸಿ ಜಾರ್ಗೆ 7 ರಿಂದ 8 ಸ್ಪೂನಷ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ. ಈ ಕಡಲೆನ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ಈ ಕಡಲೆ ಪುಡಿ ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ, ಉಂಡೆಗಳನ್ನ ಕಟ್ಟಬೇಕಾದ್ರೆ ಅದ್ರ ಜೊತೆಗೆ ಬೈಂಡಿಂಗ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಪುಡಿನ ಹಾಕೊಳ್ಳೋದ್ರಿಂದ ಉಂಡೆಗಳು ಕೂಡ ಉಳಿಯೋದಿಲ್ಲ. ಹಾಗೆ ಇನ್ನೂ ಒಂದು ಜಾರ್ ತೊಗೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಈರುಳ್ಳಿ, ಹಾಗೆ ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 4 ರಿಂದ 5 ಲವಂಗ, ಒಂದು 2 ಪೀಸ್ ಚಕ್ಕೆ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಅರ್ಧ ಸ್ಪೂನ್ ಮೆಣಸು, ಹಾಗೆ ಅರ್ಧ ಸ್ಪೂನ್ ಸೋಂಪು, ಹಾಗೆ ಒಂದು 2 ರಿಂದ 3 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ರುಚಿಗೆ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ 2 ಸ್ಪೂನಷ್ಟು. ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಧನಿಯಾ ಪುಡಿನೂ ಕೂಡ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು 1/4 ಭಾಗದಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನೇ ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಅದನ್ನು ನಾನು ಮೊಟ್ಟೆ ಕೈಮಾ ಮಾಡೋದಕ್ಕೆ ಅಂತ ಫಸ್ಟೇ ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದು ಆರಾದ ನಂತರ ತುರಿದು ಕೂಡ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಈ ಮೊಟ್ಟೆ ತುಂಬ ಸಾಫ್ಟಾಗಿರೋದ್ರಿಂದ ಬೇಗನೆ ಒಡೆದೋಗುತ್ತೆ. ಆದಷ್ಟು ಸ್ಮೂತಾಗಿ ಉಂಡೆಗಳನ್ನ ಸಾಂಬಾರು ಜೊತೆಗೆ ಹಾಕಬೇಕಾಗತ್ತೆ. ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ 1-2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಆಗಲೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ, ಇದು ಒಂದು 3 ಸ್ಪೂನ್ ಹಾಕ್ಕೊಳ್ಳೋಣ. ನಂತರ ಏನಾದ್ರು ಉಂಡೆ ತೆಳ್ಳಗಾಯಿತು ಅಂದರೆ ಇನ್ನೊಂದು ಸ್ಪೂನನ್ನು ಆ್ಯಡ್ ಮಾಡಿಕೊಂಡ್ರೆ ಉಂಡೆ ಗಟ್ಟಿಯಾಗಿರುತ್ತೆ. ಜಾಸ್ತಿ ಕಡಲೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರೋದಿಲ್ಲ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಾದ ನಂತರ ನಾವು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ, ಅದನ್ನು ಕೂಡ ಇಲ್ಲಿ ಒಂದು 3 ರಿಂದ 4 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈ ಮಸಾಲೆಗೆ ತುಂಬ ನೀರು ಹಾಕ್ದಲೇ ರುಬ್ಬಿದ್ದೀನಿ, ಯಾಕಂದರೆ ಈ ಮೊಟ್ಟೆ ಜೊತೆಗೆ ಅದು ಕೂಡ ತೆಳ್ಳಗಾಗ್ಬಿಟ್ರೆ ಇನ್ನು ನೀರು ಥರ ಆಗಿಬಿಡುತ್ತೆ ಉಂಡೆ. ಅದಕ್ಕೋಸ್ಕರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದೊಂದು 3 ರಿಂದ 4 ಸ್ಪೂನ್ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಇದಕ್ಕೆ ಕಲಸೋದಕ್ಕೆ ಸ್ವಲ್ಪ ಬೈಂಡಿಂಗ್ ಆಗಿರಲಿ ಅನ್ನೋದಕ್ಕೋಸ್ಕರ ಒಂದು ಮೊಟ್ಟೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರು ಕಡಲೆ ಹಿಟ್ಟನ್ನು ಹಾಕ್ಕೊಂಡಾದ ನಂತರ ಮೊಟ್ಟೆ ಹಾಕ್ಕೊಳ್ಳೋದಿಲ್ಲ. ಮೊಟ್ಟೆನ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ. ಇದೆಲ್ಲ ಹಾಕ್ಕೊಂಡಾದ ನಂತರ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಉಂಡೆಗಳಾಗಿ ಕಟ್ಟಿಟ್ಕೊಳ್ಳೋಣ. ಈ ಉಂಡೆ ಕಟ್ಟೋ ಟೈಮಲ್ಲಿ ನಿಮ್ಗೇನಾದ್ರು ಸ್ವಲ್ಪ ಉಂಡೆ ತೆಳು ಅನಿಸಿದ್ರೆ ಇನ್ನೂ ಒಂದು ಸ್ಪೂನಷ್ಟು ಕಡಲೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ತುಂಬ ತೆಳ್ಳಗಾದರೆ ಅದು ಕರಿಗೆ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ, ಅದಕ್ಕೋಸ್ಕರನೇ. ಇದೆಲ್ಲ ಉಂಡೆ ಕಟ್ಟಾದ ನಂತರ ನಾನೀಗ ಒಂದು ಬಾಣಲಿಗೆ ಇಟ್ಕೊತಾ ಇದ್ದೀನಿ. ಬಾಣಲಿಗೆ 4 ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ ನಂತರ ಹಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಲ್ಲ ಹಾಗೆ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ಹೇಳೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮೊಟ್ಟೆನಲ್ಲಿ ಅನೇಕ ಡಿಶ್ಗಳನ್ನ ಟ್ರೈ ಮಾಡಿರ್ತೀರ. ಎಗ್ ಫ್ರೈಡ್ ರೈಸ್ ಆಗಿರ್ಬೋದು, ಎಗ್ ಸಾಂಬಾರು, ಎಗ್ ಕರಿ. ಆದರೆ ಎಗ್ ಕೀಮಾನ ಯಾವತ್ತೂ ಟ್ರೈ ಮಾಡಿರೋದಿಲ್ಲ ಅಂತ ಅಂದ್ಕೊತೀನಿ. ಈ ವಿಡಿಯೋ ನೋಡಾದ್ಮೇಲೆ ಒಂದು ಸತಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಯಾವುದೇ ರೀತಿ ಫ್ರೈ ಮಾಡಿ ಹಾಕಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆ ಎಲ್ಲ ನೀರಿನ ಜೊತೆಗೆ ಮಿಕ್ಸ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರನ್ನು ನಾನು ಇವಾಗ ಜಾಸ್ತಿನೇ ಹಾಕ್ಕೊತೀನಿ. ಯಾಕಂದರೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಆ ಕೈಮಾ ಉಂಡೆಗಳನ್ನ ಹಾಕ್ಕೊಳ್ಳೋದ್ರಿಂದ ಕರಿ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದಾದ ನಂತರ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟನ್ನು ನೋಡಿ ಉಪ್ಪು ಕಡಿಮೆ ಆಗಿತ್ತು, ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕೈಮಾಗೂ ಕೂಡ ಹಾಕಿರ್ತೀವಿ, ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಮಸಾಲೆ ಎಲ್ಲ ಒಂದು 5 ರಿಂದ 10 ನಿಮಿಷಕ್ಕೆ ಕುದ್ದಾದ ನಂತರ ನಾನಿಲ್ಲಿ ಆಗಲೇ ಕಟ್ಟಿಟ್ಕೊಂಡಿರೋಂಥ ಉಂಡೆಗಳನ್ನ ಒಂದೊಂದಾಗಿ ಬಿಡ್ತೀನಿ. ಆದಷ್ಟು ನಿಧಾನವಾಗಿ ಬಿಟ್ಟರೆ ಉಂಡೆ ಒಡೆಯೋದಿಲ್ಲ.
ಈ ಕೈಮಾ ಉಂಡೆಗಳನ್ನ ಬಿಡೋದಕ್ಕಿಂತ ಮುಂಚೆ ಉರಿ ಆದಷ್ಟು ಮೀಡಿಯಮಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಂತರ ಕೈಮಾ ಉಂಡೆಗಳನ್ನ ಬಿಡಬೇಕಾಗತ್ತೆ. ಹೀಗೆ ಒಂದೊಂದನ್ನೇ ಬಿಟ್ಟಾದ ನಂತರ ನಾನಿಲ್ಲಿ ಸ್ವಲ್ಪ ಇದನ್ನು ಒಂದು 5ರಿಂದ 10 ನಿಮಿಷದವರೆಗೂ ಕುದಿಯೋಕೆ ಬಿಟ್ಬಿಡ್ತೀನಿ. ಇದನ್ನು ಯಾವುದೇ ರೀತಿ ಸೌಟಾಕಿ ತಿರುಗಿಸೋದಿಲ್ಲ, ಯಾಕಂದರೆ ಸೌಟಾಕಿ ತಿರುಗಿಸೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡು ಉಂಡೆಗಳು ಉಳಿಯುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಾದ ನಂತರ ಒಂದು 2ರಿಂದ 3 ನಿಮಿಷದವರೆಗೂ ಸೌಟಲ್ಲಿ ತಿರುಗಿಸ್ಬಾರ್ದು. ಈಗ ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಬಿಸಿ ಬಿಸಿಯಾದ ಮೊಟ್ಟೆ ಕೈಮಾ ಕರಿ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು.